ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಕರ್ತವ್ಯ. ಮುಸಲ್ಮಾನ ಹೇಳ್ತಾನೆ, ಕುರಾನಿನಲ್ಲಿ ಏನೋ ಬರೆದಿದೆಯೋ ಅದು ನನ್ನ ಕರ್ತವ್ಯ. ಕ್ರೈಸ್ತ ವ್ಯಕ್ತಿ ಹೇಳ್ತಾನೆ, ಬೈಬಲಿನಲ್ಲಿ ಏನು ಬರೆದಿದೆಯೋ ಅದು ನನ್ನ ಕರ್ತವ್ಯ. ಹೌದು, ಸರಿ ಇದೆ. ಶಾಸ್ತ್ರಗಳು ಯಾವುದನ್ನು ಹೇಳಿವೆಯೋ ಅದು ನಮ್ಮ ಕರ್ತವ್ಯ, ಒಂದು ಡೆಫಿನಿಷನ್. ಆದರೆ ಇಷ್ಟನ್ನೇ ತಿಳಿದುಕೊಂಡ್ರೆ ಸಾಕಾಗಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ಕಣ್ಮುಂದೆ ಯಾವುದೋ ಒಂದು ಘಟನೆ ನಡೆಯುತ್ತೆ, ಆಗ ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ, ಓ ಈಗ ನಾನು ಹೀಗೆ ಮಾಡಬೇಕು. ಆ ರೀತಿ ಗೊತ್ತಾದ ಮೇಲೆ ನಾವು ಬುದ್ಧಿಯಿಂದ ಯೋಚನೆ ಮಾಡ್ತೀವಿ, ಹೀಗೆ ಮಾಡೋದು ಸರಿನಾ ಬೇಡವಾ, ಮನಸ್ಸು ಹೇಳಿದ ಹಾಗೆ ಮಾಡಲಾ ಬೇಡವಾ, ಹೀಗೆ ಆಲೋಚಿಸಿ ತೀರ್ಮಾನ ತೆಗೆದುಕೊಳ್ತೇವೆ. ಯಾವ ತೀರ್ಮಾನವನ್ನು ನಾವು ತೆಗೆದುಕೊಳ್ಳುತ್ತೇವೆಯೋ ಅದು ನಮ್ಮ ಕರ್ತವ್ಯ, ಸ್ವಾಮೀಜಿ ಹೇಳ್ತಾರೆ. ಈಗ ಒಂದೇ ಘಟನೆ ನಮ್ಮ ಕಣ್ಮುಂದೆ ನಡೆಯುತ್ತೆ, ನಾನು ಒಂದು ರೀತಿ ತೀರ್ಮಾನ ತೆಗೆದುಕೊಳ್ತೇನೆ, ಇನ್ನೊಬ್ಬ ಇನ್ನೊಂದು ರೀತಿ ತೀರ್ಮಾನ ತೆಗೆದುಕೊಳ್ತಾನೆ. ಅದು ಯಾಕೆ ಈ ವ್ಯತ್ಯಾಸ? ಯಾಕಂದರೆ ನನ್ನ ಮನಸ್ಸು ಬುದ್ಧಿಗೆ ಸಿಕ್ಕಿರುವ ಟ್ರೈನಿಂಗ್ ಬ್ಯಾಕ್ಗ್ರೌಂಡ್ ಬೇರೆ, ಅವನ ಮನಸ್ಸು ಬುದ್ಧಿಗೆ ಒದಗಿರುವ ಟ್ರೈನಿಂಗ್ ಆಗಲಿ ಶಿಕ್ಷಣ ಆಗಲಿ ಬ್ಯಾಕ್ಗ್ರೌಂಡ್, ಈ ಮೂರನ್ನೂ ಸೇರಿಸಿ ಒಂದು ಶಬ್ದ ಹೇಳೋದಾದರೆ ಸಂಸ್ಕಾರ ಬೇರೆ. ಅವನ ಸಂಸ್ಕಾರ ಬೇರೆ, ನನ್ನ ಸಂಸ್ಕಾರ ಬೇರೆ. ಒಂದೇ ಘಟನೆಯನ್ನು ಇಬ್ಬರೂ ನೋಡಿದ್ವಿ, ಆದರೆ ನನ್ನ ಕರ್ತವ್ಯವನ್ನು ನಾನು ಬೇರೆ ರೀತಿ ತೀರ್ಮಾನಿಸಿದೆ, ಅವನ ಕರ್ತವ್ಯವನ್ನು ಅವನು ಬೇರೆ ರೀತಿ ತೀರ್ಮಾನಿಸಿದ. ಎರಡೂ ಕರ್ತವ್ಯನೇ. ಅವನ ಪಾಲಿಗೆ ಅದು ಕರ್ತವ್ಯ, ನನ್ನ ಪಾಲಿಗೆ ಇದು ಕರ್ತವ್ಯ. ಹೀಗೆ ಕರ್ತವ್ಯ ಅನ್ನುವುದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತೆ. ಸ್ವಾಮೀಜಿ ಹೇಳ್ತಾರೆ, ಒಬ್ಬ ಸಾಮಾನ್ಯ ಮನುಷ್ಯ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದರೆ, ಅವನು ಯಾರಾದರೂ ಒಬ್ಬಿಬ್ಬರನ್ನು ಕೊಲೆ ಮಾಡಿದರೆ ಅದು ಅವನ ಕರ್ತವ್ಯ ಅಲ್ಲ, ತಪ್ಪು ಮಾಡಿದ ಅವನು. ಆದರೆ ಅದೇ ಒಬ್ಬ ಸೈನಿಕ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಾಗ ಅವನು ಎಷ್ಟು ಹೆಚ್ಚು ಜನರನ್ನು ಕೊಂದು ಹಾಕ್ತಾನೋ ಅಷ್ಟು ಅವನು ಚೆನ್ನಾಗಿ ಕರ್ತವ್ಯ ಮಾಡಿದ್ದಾನೆ, ಅವನು ಸರಿಯಾಗಿ ಕರ್ತವ್ಯ ಮಾಡಿದ್ದಾನೆ ಅಂತ ನಾವು ಹೊಗಳ್ತೇವೆ. ಇದೇನಿದು? ಇಬ್ಬರೂ ಮಾಡಿದ ಕೆಲಸ ಒಂದೇ, ಆದರೆ ಸಾಮಾನ್ಯನ ಕರ್ತವ್ಯ ಅದಲ್ಲ, ಸೈನಿಕನ ಕರ್ತವ್ಯ ಅದು ಆಗಿತ್ತು. ಹೀಗೆ ಕರ್ತವ್ಯ ಮನುಷ್ಯನಿಂದ ಮನುಷ್ಯನಿಗೆ ಬದಲಾಗತ್ತೆ. ಹಾಗಾದರೆ ನಾವು ಕರ್ತವ್ಯ ಅಂತ ಹೇಗೆ ತೀರ್ಮಾನ ಮಾಡೋಣ? ಸ್ವಾಮೀಜಿ ಹೇಳ್ತಾರೆ, ಕೆಲವು ಕೆಲಸ ಇರುತ್ತವೆ, ಅದನ್ನು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ, ಓ ಇದು ನಮಗೆ ಒಳಿತನ್ನು ಉಂಟು ಮಾಡುತ್ತೆ. ಇನ್ನು ಕೆಲವು ಕರ್ತವ್ಯ ಕೆಲಸಗಳು ಕಾಣಿಸುತ್ತವೆ, ಅದನ್ನು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ, ಇದು ಒಳಿತು ಅಲ್ಲ, ಇದು ನನ್ನ ಅವನತಿಗೆ ಕಾರಣ ಆಗುತ್ತೆ. ಯಾವುದನ್ನು ನಾವು ಒಳಿತು ಅಂತ ಕಂಡುಕೊಳ್ಳುತ್ತೇವೆಯೋ ಅದನ್ನೆಲ್ಲ ಮಾಡುವುದು ನಮ್ಮ ಕರ್ತವ್ಯ. ಯಾವುದನ್ನು ನಾವು ನಮ್ಮ ಅವನತಿಗೆ ಕಾರಣ ಆಗತ್ತೆ ಎಂದು ಗಮನಿಸುತ್ತೇವೆಯೋ ಅದನ್ನು ಬಿಡುವುದು ನಮ್ಮ ಕರ್ತವ್ಯ. ಸ್ವಾಮೀಜಿ ಹೇಳ್ತಾರೆ, ಇನ್ನೂ ಸುಲಭವಾಗಿ ಹೇಳಬೇಕಾ? ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಯಾವುದು ನಮ್ಮ ಕರ್ತವ್ಯ, ಯಾವುದು ನನಗೂ ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತೋ ಅದಷ್ಟೇ ನನ್ನ ಕರ್ತವ್ಯ. ಪರಪೀಡನೆ ಅಂತ ಏನಿದೆಯೋ ಅದು ನನ್ನ ಕರ್ತವ್ಯ ಅಲ್ಲ. ನಮ್ಮ ಕರ್ತವ್ಯ ಯಾವುದು ಅಂತ ಹೇಗೆ ತೀರ್ಮಾನ ಆಗುತ್ತೆ?
ನಮಸ್ಕಾರ.